ಹಾಸನದಲ್ಲಿ ಪತ್ನಿ ನಂಬಿ ಮತ್ತೆ ಪತಿರಾಯ ಮೋಸ ಹೋಗಿದ್ದಾರೆ. ಗಂಡನನ್ನ ತ್ಯಜಿಸಿ ಕಾರಲ್ಲೇ ತಾಳಿ ಕಟ್ಟಿಸಿಕೊಂಡಿದ್ದಾಳೆ ಮಹಿಳೆ. ಹಾಸನದಲ್ಲಿ ಪತ್ನಿಯನ್ನ ಮತ್ತೆ ನಂಬಿ ಮತ್ತೊಮ್ಮೆ ಮೋಸ ಹೋದ ಪತಿ, ಗಂಡನನ್ನ ತ್ಯಜಿಸಿ ಕಾರಲ್ಲೇ ತಾಳಿ ಕಟ್ಟಿಸಿಕೊಂಡಿದ್ದಾರೆ ಮಹಿಳೆ. ಹಾಸನದ ಗೊರೂರು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಕಾರಿನಲ್ಲೇ ಮಹಿಳೆಗೆ ತಾಳಿ ಕಟ್ಟಿರೋದು ಪ್ರಿಯಕರ. ತಾಳಿ ಕಟ್ಟಿಸ್ಕೊಳ್ತಾ ಇರುವ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗಂಡ ಹೆಂಡತಿ ಆ ಸಂಬಂಧ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅನ್ನೋಂಥ ಮಾತಿದೆ. ಆದರೆ ಮತ್ತೆ ಮತ್ತೆ ನಂಬಿದ್ದಾರೆ ಅಂತ ಹೇಳಿದ್ರೆ ಸ್ಟೋರಿ ಇದೆ, ಸುದ್ದಿ ಇದೆ, ಹೇಳ್ತೀವಿ. ಈ ಹಿಂದೆ ಕೂಡ ಕೆಲವೊಂದಷ್ಟು ಸಮಸ್ಯೆಗಳಾಗಿತ್ತು. ಅದಾದ ನಂತರದಲ್ಲಿ ಪತಿಯನ್ನ ಬಿಟ್ಟು ಬಂದು ಪ್ರಿಯಕರನ ಜೊತೆಗೆ ಲವ್ವಿ ಡವ್ವಿ ಶುರು ಮಾಡ್ಕೊಂಡಿದ್ದಾರೆ. ಹೋದ್ರೆ ಹೋಗ್ಲಿ, ಇನ್ನು ಮುಂದೆ ಆದರೂ ಸಂಸಾರವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗೋಣ ಅಂತ ಹಲವಾರು ಆಸೆ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು ಅವ್ರ ಗಂಡ. ಬಟ್ ಮತ್ತೆ ಅವರಿಗೆ ಮೋಸ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ತಾಳಿ ಕಟ್ಟಿಸ್ಕೊಂಡು ಕಾಲಿಗೆ ಕಾಲುಂಗುರವನ್ನ ಹಾಕಿಸ್ಕೊಳ್ತಿದ್ದಾರೆ. ಇನ್ನು ಈ ಮಹಿಳೆ 8 ವರ್ಷದ ಹಿಂದೆ ಮದುವೆ ಆಗಿದ್ರು. ಸ್ವತಃ ಅವರ ಸಂಬಂಧಿಯನ್ನೇ ಮದುವೆ ಮಾಡ್ಕೊಂಡಿದ್ರು ಮಹಿಳೆ. ಅದಾದ ನಂತರ ಪ್ರಿಯಕರನಿಗೋಸ್ಕರ ಗಂಡನನ್ನ ಬಿಟ್ಬಿಟ್ರು ಈ ಆರೋಪ ಕೇಳಿಬರ್ತಿದೆ. ಅದಾದ ನಂತರ ಗೊರೂರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಈಗೀಗ ಆಗಿದೆ ನನ್ನ ಜೀವನದಲ್ಲಿ ಅಂತ. ರಾಜಿ ಪಂಚಾಯಿತಿಯೂ ಆಯ್ತು. ಅದಾದ ಮೇಲೆ ಸಾಂತ್ವನ ಕೇಂದ್ರಕ್ಕೂ ಕೂಡ ಮಹಿಳೆಯನ್ನ ಕಾಕಿಪಡೆ ಶಿಫ್ಟ್ ಮಾಡಿದ್ರು. ನಂತರ ಸಾಂತ್ವನ ಕೇಂದ್ರದಲ್ಲಿ ಏನು ಫೈನಲ್ ಡಿಸಿಷನ್ ನಿಮ್ದು ಅಂತ ಕೇಳಿದಾಗ ನನ್ನ ಗಂಡನೇ ಬೇಕು ಅಂತ ಹೇಳಿದ್ರು. ಒಂದು ರೀತಿ ಅದು ನಾಟಕ ಅನ್ನೋದು ಈಗ ಗೊತ್ತಾಗ್ತಿದೆ ಅನ್ನೋದು ಮಾಹಿತಿ. ನಾಟಕ ಆಡಿ ಗಂಡನ ಮನೆಗೆ ಮಹಿಳೆ ಬಂದಿದ್ರಂತೆ. ಬಟ್ ಅದೇ ದಿನ ರಾತ್ರಿ ಪ್ರಿಯಕರನ ಜೊತೆ ಮಹಿಳೆ ಎಸ್ಕೇಪ್ ಆಗಿರೋದು. ಅಷ್ಟೇ ಅಲ್ಲದೆ ಸದ್ಯ ಕಾರ್ನಲ್ಲೇ ಮಹಿಳೆಗೆ ತಾಳಿ ಕಟ್ಟಿದಾನೆ ಪ್ರಿಯಕರ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಂದು ರೀತಿ ಗಂಡ ಎಲ್ಲವನ್ನ ಕ್ಷಮಿಸಿ ಮುಂದೆ ಜೀವನವನ್ನ ಹೊಸದಾಗಿ ರೂಪಿಸ್ಕೊಳ್ಳೋಣ ಅಂತ ಕನಸು ಕಟ್ಟಿದ್ರೆ ಅಂತ ಗಂಡನಿಗೆ ಮೋಸ ಮಾಡಿರುವಂತ ಮಹಿಳೆ ಕಾರಿನಲ್ಲೇ ಕುಳಿತುಕೊಂಡು ಮತ್ತೊಂದು ವಿವಾಹ ಜೊತೆಗೆ ಕಾಲುಂಗುರವನ್ನ ಹಾಕಿಸಿಕೊಂಡಿರುವಂತ ವಿಡಿಯೋ ಸದ್ಯ ವೈರಲ್ ಆಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.